ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಒಂದು LPG ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಒಂದು ಲೋ ಬಜೆಟಲ್ಲಿ ಒಂದು ಲೋ ಮಾಡಲ್ ಯಾರಾದರೂ ಒಂದು ಓಮಿನಿ ಗಾಡಿ ಹುಡುಕ್ತಾ ಇದ್ರೆ ವೀಕ್ಷಕರೇ, ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ನಮಸ್ತೆ. ಸರ್ ನಮಸ್ತೆ. ಯಾವುದಾದ್ರು ಓಮಿನಿ ಕಳಿಸಿದಂಗಿದ್ರಲ್ಲ ಗಾಡಿ? ಹ್ಞೂ ಸರ್. ಹಾಂ, ಸೇಲಿಗಿದೆ ಅದು? ಹ್ಞೂ ಸರ್, ಸೇಲಿಗಿದೆ. ಯಾವ್ದು ಸರ್ ಮಾಡಲು? ಸರ್ 2010. ಓಕೆ. ಪೆಟ್ರೋಲ್ ಒಂದೇನಾ, LPG ಏನಾದರೂ ಹಾಕ್ಸಿದಾರಾ? ಪೆಟ್ರೋಲು, ಗ್ಯಾಸ್ ಇದೆ ಸರ್. ಎರಡು ರನ್ನಿಂಗ್ ಇದೆಯಾ? ಹಾಂ ಸರ್. ಓಕೆ. ಎಷ್ಟು ಓನರ್ ಆಗಿದ್ದಾರೆ ಗಾಡಿಗೆ? ಸರ್ ನಾವು 3ನೇ ಓನರು. ಓಕೆ. ಈಗ ತಗೊಳ್ಳೋರು 4? ಹಾಂ, ತಗೊಂಡು 4ನೇ ಓನರ್ ಸರ್. ಓಕೆ ಸರ್. ಎಷ್ಟು ಓಡಿದೆ ಗಾಡಿ? ಸರ್ 1,04,000 ಚಿಲ್ಲರೆ ಓಡಿದೆ. 1,04,000 ಚಿಲ್ಲರ? ಹಾಂ. ಓಕೆ ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಏನು ಸರ್? ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ ಟೈರು? ಗಾಡಿದಾ? ಹಾಂ, ಗಾಡೀಲಿ ಟೈರು ಎಷ್ಟು ಪರ್ಸೆಂಟ್ ಇದಾವೆ ಅಂದೆ? ಗಾಡಿದು ಟೈರ್ ಪರ್ಸೆಂಟು ಅಂದರೆ ಒಂದು ಅರ್ಧ ಇದಾವೋ, ಮುಕ್ಕಾಲು ಇದಾವೋ, ಕಾಲು ಇದಾವೋ ಬಟನ್ಸು? ಒಂದು ಅರ್ಧ ಇದೆ ಸರ್. ಒಂದು ಅರ್ಧ ಇದಾವಾ? ಹ್ಞೂ ಸರ್. ಓಕೆ. ಸ್ಟೆಪ್ನಿ ಇದೆಯಾ? ಹ್ಞೂ ಸರ್, ಸ್ಟೆಪ್ನಿ ಇದೆ. ಓಕೆ. ಇದು 5 ಸೀಟ್ರಾ 8 ಸೀಟ್ರಾ? ಇದು ಗಾಡಿ ಏನು ಸರ್? ಹಾಂ. 5-6 ತನಕ ಇರುತ್ತೆ ಸರ್ ಅದು. ಗೊತ್ತಿಲ್ವಾ? ಸರ್ ನಾನು ಚೆಕ್ ಮಾಡಿಲ್ಲ ಅದನ್ನ. ಹಾಂ, ಸರಿ ಇರಲಿ ಬಿಡು. RC ಕಾರ್ಡ್ ನೋಡಿದ್ರಾ? ಏನು ಸರ್? RC ಕಾರ್ಡ್ ಇದೆಯಾ ಒರಿಜಿನಲ್ಲು? ಹ್ಞೂ ಸರ್, ಇದೆ. ಹಾಂ, ಓಕೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ. ನೆಕ್ಸ್ಟ್ ಯಾರನ್ನ ಕಾಲ್ ಮಾಡಿದ್ರೆ ಎಷ್ಟು ಸೀಟ್ರ್ ಗಾಡಿ ಅಂತ ನೋಡ್ಕೊಂಡು ನೀವು ಹೇಳಿ. ಹಾಂ ಸರ್. ಓಕೆ. ಈಗ FC ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಗಾಡೀಲಿ? ಹಾಂ ಸರ್, ರನ್ನಿಂಗ್ ಇದೆ. 1 ವರ್ಷದ ರನ್ನಿಂಗ್ ಇದೆ. ಹಾಂ. ಇದು ಇನ್ಸೂರೆನ್ಸು 1 ವರ್ಷ ಇದೆಯಾ? ಹ್ಞೂ ಸರ್, 1 ವರ್ಷದ್ದಿದೆ. ಓಕೆ. FC? FC ಅದು ಇಷ್ಟೇ ಇದೆ ಸರ್. ನಾನು ನೋಡಿಲ್ಲ ಸರ್, ನೋಡಿಬಿಟ್ಟು ನಿಮಗೆ ಹೇಳ್ತೀನಿ ಸರ್ ನಾನು. ಹಾಂ, ಓಕೆ. ಇರಲಿ, ಏನು ತೊಂದರೆ ಇಲ್ಲ. ಹಾಂ ಓಕೆ. ಈಗ 2 ರನ್ನಿಂಗ್ ಇದಾವಲ್ಲ? ಹ್ಞೂ ಸರ್, ರನ್ನಿಂಗ್ ಇದೆ. ಓಕೆ. ಗಾಡಿ ಕಂಡೀಷನು ಹೆಂಗಿದೆ? ಸರ್ ಕಂಡೀಷನ್ ಒಳ್ಳೆ ಚೆನ್ನಾಗಿದೆ. ಹಾಂ. ಗಾಡಿ ಒಳ್ಳೆ ಪಿಕಪ್ ಇದೆ. ಹಾಂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿರಾ ಗಾಡೀಲಿ? ಏನು ಸರ್? ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರಾ ಗಾಡೀಲಿ? ಹ್ಞೂ ಸರ್, ಮಾಡ್ತೀನಿ. ಏನೇನು ಹಾಕ್ಸಿದ್ರಾ? ಆರಾಮ್ ಹಾಕ್ತೀನಿ, ಲೈಟ್ ಹಾಕ್ತೀನಿ. ಹಾಂ. ಆಮೇಲೆ ಕಡೆಗೆ ಎಕ್ಸ್ಟ್ರಾ ಲೈಟ್ ಹಾಕ್ತೀನಿ. ಹಾಂ. ಓಕೆ. ಸೀಟ್ ಕವರ್ ಎಲ್ಲ ನೀಟಾಗಿದಾವಾ? ಹ್ಞೂ ಸರ್, ಫೋಟೋ ಹಾಕಿ ನಾನು ನೋಡ್ತೀನಿ ನೀವು ಸೀಟ್ ಕವರ್. ಓಕೆ ಓಕೆ. ಏನೋ ಟಾಪು ಬಂಪರ್ ಎಲ್ಲ ಇದೆಯಾ ಗಾಡೀಲಿ? ಹ್ಞೂ ಸರ್, ಇದೆ, ಎಲ್ಲ ಇದೆ. ಹಾಂ, ಓಕೆ. ಏನಾದರೂ ಇದು ಟಿಂಕರಿಂಗ್ ಕೆಲಸ ಏನಾದರೂ ಇದೆ ಬಾಡಿ? ಸರ್ ಅದು ಡೋರ್ ಒಂದು ಕುತ್ಕೊಂತಲ್ಲ ಸರ್ ಅಷ್ಟೇ. ಹಾಂ. ಅದು ಟಿಂಕರ್ ತಗೋದ್ರೆ ಕೊಂಚ ಅದು ಇವಾಗ ರೆಡಿ ಇದೆ ಸರ್ ಡೋರ್ ಅದು. ಹಾಂ. ಸ್ವಲ್ಪ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು ಸರ್ ಡೋರಿಂದ ಅಷ್ಟೇ. ಓಕೆ ಓಕೆ. ಎಲ್ಲಿರೋದು ಗಾಡಿ? ಸರ್ ನೆಲೆನ್ನೂರು ಸರ್, ಕೊಕ್ಕನೂರು. ಯಾವುದು? ಕೊಕ್ಕನೂರು ಸರ್. ಡಿಸ್ಟಿಕ್ ಯಾವ್ದು ಬರುತ್ತೆ? ದಾವಣಗೆರೆ ಡಿಸ್ಟಿಕ್ಕು. ದಾವಣಗೆರೆ ಡಿಸ್ಟಿಕ್ಕು. ತಾಲೂಕು? ತಾಲೂಕು ಹರಿಹರ. ಹರಿಹರ. ಯಾವ ಊರು? ಕೊಕ್ಕನೂರು, ನೆಲೆನ್ನೂರು ಹೋಬಳಿ. ಹಾಂ ಹಾಂ ಹಾಂ. ಕೊಕ್ಕನೂರು ಸರ್. ಓಕೆ. ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್ ಗಾಡಿ ರೇಟು ನಮ್ಮ ಅಣ್ಣ 1,40 ಬಂದರೆ ಕೊಡೋಣ ಅಂತ ಹೇಳ್ತಿದ್ದಾರೆ ಸರ್. ಹ್ಞೂ. ನೋಡೋಣ ಸರ್, ನಮ್ಮ ಅಣ್ಣನ ಕೇಳ್ತೀನಿ. ಹ್ಞೂ.
ಓಕೆ, ಈಗ ಮಾಡಲ್ ಎಷ್ಟು 10 ಅಂದ್ರಲ್ಲ? 10 ಸರ್. ಓಕೆ, ಓನರು 3 ಆಗಿದ್ದಾರೆ, ನೀವು 1,40,000 ಹೇಳ್ತಿದ್ದೀರಾ? ಹ್ಞೂ ಸರ್. ಓಕೆ, ಇನ್ನೂ ಕಡಿಮೆ ಆಗುತ್ತಲ್ಲ? ಒಂದು 10,000 ಕಮ್ಮಿ ಮಾಡ್ಬೋದು ಸರ್. ಹಾಂ ಹಾಂ, ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹ್ಞೂ ಸರ್, ಇದೇ ನಂಬರ್ ಸರ್. ಸರಿ ಸರ್.